ನೀವು ಜರ್ನಿ ಮಾಡ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಕುನ್ನೂರಿಂದ ನಿಮಗೆ ಊಟಿಗೆ ಬೇಸಿಗೆ ಒಂದು ಸಮಯದಲ್ಲಿ ಒಂದು 5 ತಿಂಗಳ ಮುಂಚಿತವಾಗಿ ನೀವು ಒಂದು ಟ್ರೈನ್ ಅನ್ನ ಬುಕ್ ಮಾಡಬೇಕಾಗುತ್ತೆ. ಹಿಲ್ಸ್ ಜಾಗದಲ್ಲಿ ನಾವು ಈ ಒಂದು ಟಾಯ್ ಟ್ರೈನ್ ಜರ್ನಿಯನ್ನ ನಾವು ನೋಡಬಹುದು. ಅದೇ ರೀತಿ ನಮಗೆ ಇನ್ನೊಂದು ಬೇಕರಿ ಐಟಮ್ಗಳೆಲ್ಲ ಇದೆ. ಇದರ ಒಳಗೆ ನಾವು ಸೀತಾ ಹೋದ್ರೆ ಕೋತಗಿರಿಯ ಒಂದು ಮಾರ್ಕೆಟ್ಗೆ ಹೋಗ್ತೀವಿ. ಏನೋ ಒಂದು ನೋಡೋ ಮದುವೆಯಲ್ಲಿ ಮಾನಿಗೆ ನೂಲು ಹಾಕ್ಲಿಕ್ಕೆ ಮರ್ತೋಗಿದೆ ಅಂತ ಹೇಳಿ ಹಾಗಾಯ್ತು ನನ್ನ ಕತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗುಡ್ ಮಾರ್ನಿಂಗ್. ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಊಟಿ ಕುನ್ನೂರು ರೈಲ್ವೆ ಸ್ಟೇಷನ್ ನ ಮುಂಭಾಗದಲ್ಲಿ ನಾನೀಗ ಇದ್ದೀನಿ. ಇದು ಇಲ್ಲಿಗೆ ಸ್ಟೇಟ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ, ಕುನ್ನೂರು ರೈಲ್ವೆ ಸ್ಟೇಷನ್. ಈ ಕುನ್ನೂರು ರೈಲ್ವೆ ಸ್ಟೇಷನ್ ಇಂದ ನಮಗೆ ಕುನ್ನೂರಿಂದ ಊಟಿಗೆ ಟಾಯ್ ಟ್ರೈನ್ ಇರುವಂತದ್ದು. ಅದೇ ರೀತಿ ಕುನ್ನೂರಿಂದ ಮೇಟಪಾಳ್ಯಂಗೆ ಕೂಡ ಟ್ರೈನ್ ಇದೆ. ಈ ಒಂದು ಟ್ರೈನ್ ಅಲ್ಲಿ ನೀವೇನಾದ್ರೂ ಜರ್ನಿ ಮಾಡ್ಕೊಂಡು ಹೋಗ್ಬೇಕು, VS ಅನ್ನ ನೋಡ್ಬೇಕು, ವ್ಯೂ ನೋಡ್ಬೇಕು ಅಂತ ಆದ್ರೆ ನೀವೊಂದು ಸಾಧಾರಣ ಈ ಒಂದು ಬೇಸಿಗೆ ಒಂದು ಸಮಯದಲ್ಲಿ ಒಂದು 5 ತಿಂಗಳ ಮುಂಚಿತವಾಗಿ ನೀವೊಂದು ಟ್ರೈನ್ ಅನ್ನ ಬುಕ್ ಮಾಡ್ಬೇಕಾಗುತ್ತೆ. ಕುನ್ನೂರಿಂದ ನಿಮಗೆ ಊಟಿಗೆ ಬೆಳಿಗ್ಗೆ ಫಸ್ಟ್ ಟ್ರೈನ್ ಆಗಿರುವಂತದ್ದು 7:35 ನಿಮಗೆ ಟಾಯ್ ಟ್ರೈನ್ ಇದೆ. ಇದಕ್ಕೆ ನಿಮಗೆ ಫಸ್ಟ್ ಕ್ಲಾಸು ಮತ್ತೆ ಸೆಕೆಂಡ್ ಕ್ಲಾಸು ಮತ್ತೆ ಜನರಲ್ ಕಂಪಾರ್ಟ್ಮೆಂಟ್ ಹೀಗೆ ನಿಮಗೆ ಇರುತ್ತೆ. ನಂತರ ಅದು ಬಿಟ್ರೆ ನಿಮಗೆ ಸೆಕೆಂಡ್ ಬಂದ್ಬಿಟ್ಟು ಸ್ಪೆಷಲ್ ಟ್ರೈನ್ ಇದೆ 9 ಗಂಟೆಗೆ. ಅದು ಎಲ್ಲಾ ದಿವಸ ಇರುವುದಿಲ್ಲ. ಈಗ ಬೇಸಿಗೆ ಒಂದು ಸಮಯದಲ್ಲಿ ನಿಮಗೆ ಟ್ರೈನ್ ಅನ್ನ ಅವೈಲೇಬಲ್ ಮಾಡಿರ್ತಾರೆ. ನಂತರ ನಿಮಗೆ 10:10 ನಿಮಗೆ ಮೇಟಪಾಳ್ಯದಿಂದ ಬರುವಂತ ಟ್ರೈನ್ ಇದೆ. ಮತ್ತೆ 12:15 ಗಂಟೆಗೆ ಇದೆ. ಮಧ್ಯಾಹ್ನ ಸಂಜೆ ಲಾಸ್ಟ್ ಗೆ ನಿಮಗೆ ಬರುವಂತ ಟ್ರೈನು 4 ಗಂಟೆಗೆ ಟಾಯ್ ಟ್ರೈನು. ಇದು ನಮಗೆ ದೇಶದಲ್ಲಿ ಇದು 2ರಿಂದ 3 ಕಡೆ ಮಾತ್ರ ಇರುವಂತದ್ದು. ಒಂದು ನಾವು ಈ ಏನು ಸುಂದರವಾಗಿರುವಂತ ಒಂದು ಕೇರಳ ಮತ್ತೆ ಕರ್ನಾಟಕಕ್ಕೆ ಸಮೀಪವಾಗಿರುವಂತ ನೀಲಗಿರಿ ಏನಿದೆ, ಈ ಒಂದು ಮೌಂಟ್ ಒಂದು ಹಿಲ್ಸ್ ಇರುವಂತ ಒಂದು ರಸ್ತೆಯಲ್ಲಿ ಇರುವಂತ ಒಂದು ಹಿಲ್ಸ್ ಜಾಗದಲ್ಲಿ ನಾವು ಈ ಒಂದು ಟಾಯ್ ಟ್ರೈನ್ ಜರ್ನಿಯನ್ನ ನಾವು ನೋಡಬಹುದು. ಅದೇ ರೀತಿ ನಮಗೆ ಸಿಗುವಂತದ್ದು ಡಾರ್ಜಿಲಿಂಗ್ ಅಂತ ಹೇಳುವಂತ ಒಂದು ಜಾಗದಲ್ಲಿ ಸಿಗುತ್ತೆ. ಸಿಮ್ಲಾ ಅಂತ ಹೇಳುವ ಒಂದು ಜಾಗ, ಡಾರ್ಜಿಲಿಂಗ್ ಅಂತ ಹೇಳುವ ಜಾಗದಲ್ಲಿ ಈ ಒಂದು ಟಾಯ್ ಟ್ರೈನ್ ಇದೆ. ಈಗ ನಾನು ನಿಮಗೆ ಕುನ್ನೂರು ರೈಲ್ವೆ ಸ್ಟೇಷನ್ ನ ಒಂದು ಚಿತ್ರೀಕರಣವನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದೇ ರೀತಿ ಕುನ್ನೂರಿಂದ ಯಾವ ಪ್ಲೇಸ್ಗಳೆಲ್ಲ ನಮಗೆ ಇಲ್ಲಿ ನೋಡಬಹುದು ಅಂತ ಹೇಳುವುದಾದ್ರೆ ನಾವು ಇಲ್ಲಿ ಡಾಲ್ಫಿನ್ ಮೌಸ್ ನೋಡಬಹುದು, ಸೀನ್ಸ್ ಪಾರ್ಕ್ ನೋಡಬಹುದು. ಡಾಲ್ಫಿನ್ ಮೌಸಿಗೆ ಸಾಧಾರಣ ಒಂದು ಕುನ್ನೂರು ಜಂಕ್ಷನ್ ಇಂದ ಒಂದು 12 ಕಿಲೋಮೀಟರ್ ಹೋಗ್ಬೇಕು. ಸೀನ್ಸ್ ಪಾರ್ಕಿಗೆ ಇಲ್ಲಿಂದ ಒಂದು ಸಾಧಾರಣ ಒಂದು 2 ಕಿಲೋಮೀಟರ್ ಹತ್ರ ಹೋಗ್ಬೇಕಾಗುತ್ತೆ. ಇದೆಲ್ಲ ಒಂದು ಸುಂದರವಾಗಿರುವ ಒಂದು ಜಾಗ ಅಂತ ಹೇಳ್ಬಹುದು. ಆನಂತರ ಟೀ ಎಸ್ಟೇಟ್ಗಳು ಕೂಡ ಇದೆ. ಆಮೇಲೆ ನೀವು ಕೋತಗಿರಿಗೆ ಹೋಗ್ಬಹುದು. ಕೋತಗಿರಿಗೆ ಸಾಧಾರಣ ಇಲ್ಲಿಂದ ಒಂದು 22 ಕಿಲೋಮೀಟರ್ ಅಂತರ ಇದೆ. ಈಗ ಊಟಿಯಿಂದ ಕೊಯಂಬತ್ತೂರಿಗೆ ಹೋಗುವಂತ ಒಂದು ಮೈನ್ ರಸ್ತೆ, ಅದು ರೈಲ್ವೆ ಚಾಲಕರ ಒಂದು ವಿಶ್ರಾಂತಿ ಕೊಠಡಿ. ಈಗ ನೀವು ಏನೊಂದು ಬಸ್ಸನ್ನು ನೋಡ್ತಾ ಇದ್ದೀರಿ, ಇದು ವಿಲೇಜಿಂದ ಬರುವಂಥ ಒಂದು ಬಸ್ ಆಗಿರುತ್ತೆ. ಈ ಜಂಕ್ಷನ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಕುನ್ನೂರು ರೈಲ್ವೆ ಸ್ಟೇಷನ್ನ ಮುಂಭಾಗ ದೃಶ್ಯಾವಳಿಯಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಕುನ್ನೂರು ರೈಲ್ವೆ ಸ್ಟೇಷನ್. ಇಲ್ಲಿ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ. ಅದೇ ರೀತಿ ನಿಮಗೆ ಹೋಟೆಲ್ ರಾಮಚಂದ್ರ ಹೋಮ್, ವೆಂಕಟೇಶ್ವರ ಲಾಡ್ಜ್, ಶ್ರೀಲಕ್ಷ್ಮಿ ಹೋಟೆಲ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಏನೋ ಒಂದು ನೋಡೋ ಮದುವೆಯಲ್ಲಿ ಮಾನಿಗೆ ನೂಲು ಹಾಕ್ಲಿಕ್ಕೆ ಮರ್ತೋಗಿದೆ ಅಂತ ಹೇಳಿ ಹಾಗಾಯ್ತು ನನ್ನ ಕತೆ. ಇವತ್ತು ನಾನು ಮತ್ತೆ ವೀಡಿಯೋ ಮಾಡಕ್ಕಂತ ಹೇಳಿ ಬಂದು ಏನಾಯ್ತು,
ಬೇಕಾಗಿರುವಂತ ಐಟಮ್ಗಳನ್ನೇ ಮನೆಯಲ್ಲೇ ಮರ್ತು ಬಿಟ್ಟು ಬಂದಿದ್ದೀನಿ. ಮತ್ತೆ ಹೋಗಿ ವಾಪಸ್ ತಗೊಂಡ್ ಬಂದೆ. Stranded in the open, dried out tears of sorrow, lacking all emotion, staring down the barrel, waiting for the fire. ಕುನ್ನೂರಿಂದ ಓಟುಪಟ್ರೆಗೆ ಹೋಗುವಂಥ ರಸ್ತೆನ ನೀವು ನೋಡ್ತಾ ಇದ್ದೀರಿ. ಇದೊಂದು ಮಾರ್ಕೆಟಿಗೆ ಹೋಗುವಂಥ ರಸ್ತೆ. ನಾನೀಗ ಜಂಕ್ಷನ್ನಲ್ಲಿದ್ದೀನಿ. ಮೇಟುಪಾಳ್ಯದಿಂದ ಊಟಿಗೆ ಬರುವಂಥ ಒಂದು ರೈಲ್ವೆ ಟ್ರ್ಯಾಕನ್ನು ಕಾಣ್ತಾ ಇದ್ದೀರಿ. ಇಲ್ಲಿ ಟಾಯ್ ಟ್ರೈನು ಸರಿಯಾಗಿ ಇಲ್ಲಿ 10ರಿಂದ 10:15 ಗಂಟೆಗೆ ಬರುತ್ತೆ. ನೋಡಿ, ಇದು ಒಂದು ಕುನ್ನೂರು ಜಂಕ್ಷನ್ನಲ್ಲಿ ನಿಮಗೆ ಶ್ರೀಲಕ್ಷ್ಮಿ ಹೋಟೆಲ್, ಮಾರ್ಕೆಟು, ಅದೇ ರೀತಿ ಮುನ್ಸಿಪಾರ್ಟಿ ಬಸ್ ಸ್ಟ್ಯಾಂಡು ಎಲ್ಲ ನೀವು ಕಾಣಬಹುದು. ಈಗ ಡಾಲ್ಫಿನ್ ನೋಸ್ ಸಿಮ್ಸ್ ಪಾರ್ಕ್ ಕೋತಗಿರಿಗೆ ಹೋಗುವಂಥ ರಸ್ತೆಯನ್ನು ನೀವೀಗ ಕಾಣ್ತಾ ಇದ್ದೀರಿ. ಸ್ಟ್ರೈಟ್ ಹೋದರೆ ಬೆಡ್ ಬೋರ್ಡ್ ಕೂಡ ಹೋಗ್ಬೋದು. ನಾನೀಗ ಬಸ್ಸಿನಲ್ಲಿ ಕುನ್ನೂರಿಂದ ಒಂದು ಕೋತಗಿರಿಗೆ ಹೋಗ್ತಾ ಇದ್ದೇನೆ. ನೀವು ನೋಡ್ಬೋದು, ನನ್ನ ಕೈಯಲ್ಲಿ ಟಿಕೆಟ್ ಇದೆ. 17 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಕುನ್ನೂರಿನಿಂದ 3 ಕಿಲೋಮೀಟರ್ ಅಂತರದಲ್ಲಿದೆ ಸಿಮ್ಸ್ ಪಾರ್ಕ್. ಕುನ್ನೂರಲ್ಲಿ 1880ರಲ್ಲಿ ಪ್ರಾರಂಭವಾಗಿರುವ ಇಂಡಿಯನ್ ಬೇಕರಿ ಅತಿ ಹೆಚ್ಚು ಫುಡ್ಗಳಿಗೆ ಹೆಸರುವಾಸಿಯಾಗಿದೆ. ಊಟಿ, ವರ್ಕಿ, ನೀಲಗಿರಿಯ ಫೇಮಸ್ ತಿಂಡಿಯಾಗಿದೆ. ಪರ್ವತಗಳ ರಾಣಿ, ಪ್ರೇಮಿಗಳ ಸ್ವರ್ಗ ಎಂದು ಕರೆಯಲ್ಪಡುವ ಊಟಿ ಹಸಿರು ಸೊಬಗಿನ ಟೀ ಎಸ್ಟೇಟ್, ನೀಲಗಿರಿ ಮರಗಳೊಂದಿಗೆ ಚಾಚಿಕೊಂಡಿದೆ. ಕುನ್ನೂರಿನಿಂದ ಕೋತಗಿರಿಗೆ 23 ಕಿಲೋಮೀಟರ್ ಅಂತರವಿದ್ದು, ಎಡಪಲ್ಲಿ ಅನ್ನುವ ಒಂದು ಜಂಕ್ಷನ್ನಿಂದ 1 ಕಿಲೋಮೀಟರ್ ಒಳಗಡೆ ಶ್ರೀ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ಈ ದೇವಸ್ಥಾನಕ್ಕೆ ಕೂಡ ಪ್ರವಾಸಿಗರು ಭೇಟಿ ಕೊಡುವುದು ಇದೆ. ಕೋತಗಿರಿಯಲ್ಲಿ 4ರಿಂದ 5 ಟೂರಿಸ್ಟು ಪ್ಲೇಸ್ಗಳನ್ನು ನೀವು ಕಾಣಬಹುದಾಗಿದೆ. ಊಟಿಯಿಂದ ಇರುವ ಅಂತರ: ಲಾಂಗ್ ವುಡ್ ಸೋಳಾ, ರಿಸರ್ವೆ ಫಾರೆಸ್ಟ್ 32 ಕಿಲೋಮೀಟರ್, ಕೊಂಡನಾಡು ವ್ಯೂ ಪಾಯಿಂಟ್ 47 ಕಿಲೋಮೀಟರ್, ಕ್ಯಾಟರ್ನ್ ವಾಟರ್ ಪ್ಲೇಸ್ 38 ಕಿಲೋಮೀಟರ್, ಕೋತಗಿರಿ ಟೂರಿಸ್ಟಂ, ಸಿಗ್ಮಾ ಎಸ್ಟೇಟ್ 33 ಕಿಲೋಮೀಟರ್ ಅಂತರವಿದ್ದು, ಇಲ್ಲಿಗೆ ಸಮೀಪವಾದ ಏರ್ಪೋರ್ಟ್ ಕೊಯಂಬತ್ತೂರು, ರೈಲ್ವೆ ಸ್ಟೇಷನ್ ಮೇಟುಪಾಳ್ಯಂ ಆಗಿದೆ. ಮೇಟುಪಾಳ್ಯಮಿನಿಂದ ಸುಮಾರು 35 ಕಿಲೋಮೀಟರ್ ಅಂತರವಿದೆ ಕೋತಗಿರಿಗೆ. ಕೋತಗಿರಿಯಿಂದ ಊಟಿಗೆ 30 ಕಿಲೋಮೀಟರ್ ಅಂತರವಿದ್ದು 1.5 ಗಂಟೆಗಳ ಕಾಲ ಪ್ರಯಾಣ ಇರುತ್ತದೆ. ನೀಲಗಿರಿ ಬೆಟ್ಟಗಳಿಗೆ ಪ್ರವೇಶ ದ್ವಾರ ಮರ, ಕೃಷಿ, ಮಾರುಕಟ್ಟೆಗೆ ಪ್ರಸಿದ್ಧವಾಗಿದೆ. ಕೊಯಂಬತ್ತೂರು ಜಿಲ್ಲೆಯ ಉತ್ತರ ಭಾಗ ಭವಾನಿ ನದಿಯ ದಂಡೆಯಲ್ಲಿದೆ. ಟೀ ಎಸ್ಟೇಟನ್ನು ಈಗ ನೀವು ನೋಡಬಹುದು.
ಸ್ನೇಹಿತರೆ, ನಾನು ಹಾಗೆ ಈಗ ಕುನ್ನೂರಿಂದ ಕೋತಗಿರಿಗೆ ಬಂದಿದ್ದೇನೆ. ಕೋತಗಿರಿಯಲ್ಲಿ ಈಗ ನೀವು ಹಿಂಬದಿಯ ಒಂದು ದೃಶ್ಯಾವಳಿಯನ್ನು ನೋಡಬಹುದು. ಇಲ್ಲಿಯೂ ಕೂಡ ಒಂದು ಒಳ್ಳೆಯ ಒಂದು ಈ ನೀಲಗಿರಿ ಅಂತ ಹೇಳುವ ಒಂದು ಪ್ಲೇಸು ಎಲ್ಲಿ ಹೋದ್ರೂ ಕೂಡ ನಮಗೆ ತುಂಬಾ ಸುಂದರವಾಗಿ ಕಾಣುವಂತ ಒಂದು ಹಿಲ್ಸ್ ಪ್ಲೇಸ್ ಅಂತ ಇಲ್ಲಿ ಹೇಳ್ಬಹುದು. ನಿಮಗೆ ಕೋತಗಿರಿಯಲ್ಲಿ ಕೂಡ ಒಂದು ಟೂರಿಸ್ಟ್ ಪ್ಲೇಸ್ಗಳು ಒಂದಿಷ್ಟು ಇಲ್ಲಿ ಟೀ ಎಸ್ಟೇಟ್ ಆಗಿರ್ಬೋದು, ವಾಟರ್ ಪ್ಲೇಸ್ ಆಗಿರ್ಬೋದು ಎಲ್ಲ ಇರುವಂತದ್ದು. ಇದು ಕೂಡ ಒಂದು ಊಟಿಯ ಇನ್ನೊಂದು ಭಾಗ ಕೋತಗಿರಿ ಅಂತ ಹೇಳಿ. ಊಟಿಯಿಂದ ಸುಮಾರು ಕೋತಗಿರಿಗೆ ಒಂದು 20ರಿಂದ 23 ಕಿಲೋಮೀಟರ್ ಅಂತರ ಇದೆ. ಅದೇ ರೀತಿ ಈ ಕೋತಗಿರಿ ಮತ್ತೆ ಮೇಟುಪಾಳ್ಯಂ ಊಟಿಗೆ ಈ ಕಟ್ಟಬೆಟ್ಟು ಅನ್ನುವ ಜಾಗದಿಂದ ಸ್ಟ್ರೈಟ್ ಆಗಿ ಹೋಗಕ್ಕಾಗುತ್ತೆ. ಕೋತಗಿರಿಯಿಂದ ಮೇಟುಪಾಳ್ಯಂಗೆ ಹೋಗುವ ಮಾರ್ಗ ಇದಾಗಿದ್ದು 5 ಹೇರ್ ಪಿನ್ ಬೆಂಡ್ಸ್, ಬಹಳ ತಿರುವುಗಳನ್ನು ಹೊಂದಿದ್ದು 1819ರಲ್ಲಿ ಜಾನ್ ಸುಲಿವನ್ ನೀಲಗಿರಿಗೆ ಕಂಡುಹಿಡಿದು 1823ರಲ್ಲಿ ನಿರ್ಮಾಣಗೊಂಡ ರಸ್ತೆ 1872-75ರಲ್ಲಿ ಮೇಜರ್ ಮೋರಂಟ್ ಅವರಿಂದ ಸುಧಾರಿಸಲ್ಪಟ್ಟಿತು. ನೀಲಗಿರಿ ಜಿಲ್ಲೆ ಕೋಟಗಿರಿ ಸಮುದ್ರ ಮಟ್ಟದಿಂದ ಸುಮಾರು 1793 ಮೀಟರ್ 5883 ಅಡಿ ಎತ್ತರದಲ್ಲಿದೆ. ಜನದಟ್ಟಣೆ, ಹಿತಕರವಾದ ಹವಾಮಾನ, ಟೀ ಎಸ್ಟೇಟ್ಗಳಿಗೆ ಹೆಸರುವಾಸಿಯಾಗಿದೆ ಕೋತಗಿರಿ. ಊಟಿಯ ಇನ್ನೊಂದು ಭಾಗವೇ ಈ ಕೋತಗಿರಿ. ಊಟಿಯಿಂದ ಕೋತಗಿರಿ ಮಾರ್ಗವಾಗಿ ಮೇಟುಪಾಳ್ಯಂಗೆ ನಾವು ಹೋಗಬಹುದಾಗಿದೆ. ಅದೇ ಇನ್ನೊಂದು ದಾರಿಯಲ್ಲಿ ಕುನ್ನೂರು, ಎಳನಳ್ಳಿ ಮಾರ್ಗವಾಗಿ ಊಟಿಗೆ ತಲುಪಬಹುದಾಗಿದೆ. ಮೇಟುಪಾಳ್ಯಂನಿಂದ ಕುನ್ನೂರಿಗೆ 1.5 ಗಂಟೆಗಳ ಕಾಲ ಪ್ರಯಾಣವಿದ್ದು 35 ಕಿಲೋಮೀಟರ್ ಅಂತರವಿದೆ. ಈ ದಾರಿ ಮಧ್ಯ ನಾವು ಸುಮಾರು 14 ಹೇರ್ ಪಿನ್ ತಿರುವುಗಳನ್ನು ಹೊಂದಿದ್ದು ಕಾಡು ಮಧ್ಯ ಸಂಚರಿಸುತ್ತೇವೆ. ಕೋತಗಿರಿಯಲ್ಲಿ ಬಡಗರು, ಕೇರಳದವರು, ಕರ್ನಾಟಕದ ಜನಾಂಗದವರು ಕೂಡ ವಾಸಿಯಾಗಿದ್ದಾರೆ. ಕೋತಗಿರಿಯಲ್ಲಿ ಎಲ್ಲ ಸೌಲಭ್ಯವನ್ನು ಹೊಂದಿರುತ್ತದೆ. ನಾನು ಗಾಡಿಯಲ್ಲಿ ಹೋಗೋಣ ಅಂತ ಅನ್ಕೊಂಡೆ. ಅಂದ್ರೆ ಹೇಳಿದ್ರೆ ಈಗ ಗಾಡಿಯಲ್ಲಿ ಹೋಗ್ಬೇಕು ಅಂತ ಇದ್ರೆ ಕೆಲವು ಕಡೆ ಇ ಪಾಸ್ ಕೇಳ್ತಾರೆ. ಇ ಪಾಸ್ ಈಗ ಸ್ಟಾರ್ಟ್ ಆಗಿದೆ, ಹಾಗಾಗಿ ಗಾಡಿ ತೆಗಿಯಕ್ಕೆ ಸ್ವಲ್ಪ ಭಯ ಆಯ್ತು. ಹಾಗಾಗಿ ಗಾಡಿ ತೆಗಿಲಿಲ್ಲ ನಾನು ಮತ್ತೆ ಈ ಒಂದು ನೀಲಗಿರಿಯ ಒಂದು ಏನೋ ನಮ್ಮ ಒಂದು ಸುಂದರವಾಗಿರುವಂತಹ ಒಂದು ನೀಲಗಿರಿಯಲ್ಲಿ ಕೆಲವು ಕಡೆ ನಾವು ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ್ರೆ ನಮಗೆ ವೆಹಿಕಲ್ಗಳು ಬೇಕು. ಇಲ್ಲಿಯ ಒಂದು ವೆಹಿಕಲ್ಗಳು ಅಥವಾ ಒಂದು ಆಟೋ ರಿಕ್ಷಾ ಏನಾದ್ರೂ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಒಂದ್ ದಿವಸಕ್ಕೆ ನಾವು 1200ರಿಂದ 1500 ರೂಪಾಯಿವರೆಗೆ ನಾವು ಕೊಡ್ಬೇಕಾಗುತ್ತೆ. ಅದು ನಮಗೆ ನಡೆಯಲ್ಲ. ನಮ್ಮ ಗಾಡಿಯಲ್ಲೇ ನಾವು ಪೆಟ್ರೋಲ್ ಹಾಕೊಂಡು ಹೋಗ್ಬೋದು. ಈಗ ಕುನ್ನೂರಿಂದ ಒಂದು ಡಾಲ್ಫಿನ್ ನೋಸ್ ಏನಿದೆ 12 ಕಿಲೋಮೀಟರ್, ಆ ಜಾಗಕ್ಕೆ ಬಸ್ಗಳು ಇದೇ ಇಲ್ವಂತ ಹೇಳಿ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಈಗ ಏನಾದ್ರೂ ಇದೆ ಅಂತ. ಮೊದಲು ನಾನೇನು ನೋಡಿದ್ದಿಲ್ಲ. 12 ಕಿಲೋಮೀಟರ್ ಇದೆ, ಮತ್ತೆ ಬಹಳ ಕಿರಿದಾಗಿರುವಂತ ಒಂದು ರಸ್ತೆ ಅದು. ಹಾಗಾಗಿ ಆ ಕಿರಿದಾದ ಒಂದು ರಸ್ತೆಯಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ನಮ್ಮ ವೆಹಿಕಲ್ ಅಲ್ಲಿ ನಾವು ಹೋಗಿ ನೋಡುವಂತದ್ದು ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಭಾವನೆ. ಈ ಕೋತಗಿರಿಯಲ್ಲಿ ಕೂಡ ಹಾಗೆ 1-2-3 ಟೂರಿಸ್ಟ್ ಪ್ಲೇಸ್ ಇದೆ. ನಾನೇನು ಆ ಟೂರಿಸ್ಟ್ ಪ್ಲೇಸ್ಗೆ ನಾನೇನು ಹೋಗ್ತಾ ಇಲ್ಲ. ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂತ ಇದ್ರೆ ಇಲ್ಲಿಂದ ಆಟೋ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು. ನಾನು ನಿಮಗೆ ಈಗಾಗಲೇ ರೆಕಾರ್ಡ್ ಮೂಲಕ ನಾನು ಅದನ್ನ ನಿಮಗೆ ತಿಳಿಸಿದ್ದೀನಿ. ಕೋತಗಿರಿಯಿಂದ ಮೇಟುಪಾಳ್ಯಂಗೆ ಬಸ್ಸಿನ ಒಂದು ಪ್ರಯಾಣದ ಒಂದು ಚಾರ್ಜು 25 ರೂಪಾಯಿ ಇರುತ್ತದೆ. 1.5 ಗಂಟೆಗಳ ಕಾಲ ಜರ್ನಿ.
ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಒಂದು ಕೊನ್ನೂರು ಮತ್ತೆ ಕೋಟಗಿರಿ, ಅದೇ ರೀತಿ ಕೋಟಗಿರಿ ಟು ಮೇಟಪಾಳ್ಯಂ ಹೋಗುವಂತ ಒಂದು ಏನು ನೀಲಗಿರಿಯ ಒಂದು ಸುಂದರವಾಗಿರುವಂತ ಒಂದು ದೃಶ್ಯಾವಳಿ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತಲೇ ನಾನು ಭಾವಿಸ್ತೀನಿ. ನಮ್ಮ ಚಾನೆಲ್ ಬಂದ್ಬಿಟ್ಟು ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ, ಉಷಾ ವೆಂಕಟೇಶ್ವರ ಬ್ಲಾಗ್ 32 ಅಂತ ಹೇಳಿ. ಫೇಸ್ಬುಕ್ ಪೇಜ್ ಇದೆ ಉಷಾ ವೆಂಕಟೇಶ್ವರ ಬ್ಲಾಗ್ ಅಂತ ಹೇಳಿ. ಎಲ್ಲವನ್ನು ಕೂಡ ಫಾಲೋ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇನ್ನು ಈ ಒಂದು ಕೇರಳ ಮತ್ತೆ ಕರ್ನಾಟಕಕ್ಕೆ ಸಮೀಪವಾಗಿರುವಂತಹ ಒಂದು ನೀಲಗಿರಿ ಹಿಲ್ಸ್ ಏನಿದೆ, ನೀಲಗಿರಿಯ ಒಂದು ಊಟಿ ವಿಲೇಜ್, ಇನ್ನಿತರ ಸುಂದರವಾಗಿರುವಂತಹ ಒಂದು ದೃಶ್ಯಾವಳಿಯನ್ನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಇನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ವಿಷಯಗಳನ್ನ ತಿಳಿಸ್ತೀನಿ. ಇದಕ್ಕೆ ನಿಮ್ಮ ಸಹಕಾರ ಸಲಹೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ ಅನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್, ಧನ್ಯವಾದಗಳು.